ಲಾಸ್ಟ್ ಮಂತ್ ಎಲೆಕ್ಷನ್ ಕಮಿಷನ್ ಮೀಟಿಂಗ್ನಲ್ಲಿ ಇದನ್ನು ಹೇಳಿದ್ರು. ಎಲ್ಲೂ ನೀವು ಅಫಿಡವಿಟ್ ಫೈಲ್ ಮಾಡಿಲ್ಲ, ಬರೀ ಅಲಿಗೇಷನ್ಸ್ ಆಗ್ತಾ ಇದೆ, ಲಿಸ್ಟ್ಗಳು ಪ್ರಿಪೇರ್ ಮಾಡ್ತೀರಿ, ಎಲ್ಲ ಮಾಡಿದ್ದೀರಿ. ವೋಟ್ನ ಒಂದು ಅಫಿಡವಿಟ್ ಫೈಲ್ ಮಾಡಿಲ್ಲ, ನೀವು ಕೋರ್ಟಲ್ಲಿ ಕೇಸು ಫೈಲ್ ಮಾಡಿಲ್ಲ. ಯಾಕೆ ಅಂತ ಪ್ರಶ್ನೆ. ಈಗ ನಾವು ಅವ್ರಿಗೆ ಮಾಹಿತಿ ಕೇಳಿದ್ದೀವಿ. ಏನೇ ಎಲೆಕ್ಷನ್ ಕಮಿಷನ್ ಇನ್ಫಾರ್ಮೇಷನ್ ಇದೆಯಲ್ಲ, ಇಟ್ ಶುಡ್ ಬಿ ಓಪನ್ ಮ್ಯಾಂಡೇಟ್. ಎಲೆಕ್ಟ್ರಾನಿಕ್ ಸಿಸ್ಟಮ್ ಇರ್ಬೋದು, ವೆಬ್ಸೈಟ್ ಇರ್ಬೋದು, ಅವ್ರ ಡೀಟೇಲು ಲೆಜಿಟಿಮೇಟ್ ಆಗಿ ಕೊಡಬೇಕು. ಅವರು ದೇ ಆರ್ ನಾಟ್ ಗಿವಿಂಗ್ ಇನ್ಫಾರ್ಮೇಷನ್. ಅವರು ನಾವೇನು ಕಲೆಕ್ಟ್ ಮಾಡಿದ್ವಿ ಅವ್ರಿಗೆ ನಾವು ತಿಳಿಸಿದ್ದೀವಿ, ತೋರಿಸಿದ್ದೀವಿ, ತನಿಖೆ ಮಾಡಿದ್ವಿ. ನೀವು ತನಿಖೆ ಮಾಡಿದ್ರೆ ಅವ್ರು ನಮಗೆ ಮಾಹಿತಿ ಕೊಡಬೇಕಾದ ಅವ್ರ ಡ್ಯೂಟಿ. ಸೊ ಅವ್ರು ಕೊಡ್ತಾ ಇಲ್ಲ. ಅವ್ರು ರಿಪ್ಲೈ ಕೊಟ್ಟಿದ್ರೆ, ನಾನೇ ಹೋಗಿರೋದಕ್ಕೆ ನನಗೆ ರಿಪ್ಲೈ ಕೊಟ್ಟಿಲ್ಲ. ಅವ್ರು ನನಗೆ ಕೇಳ್ತಾವ್ರೆ. ಅವ್ರು ಯಾರು? ಅವ್ರ ಡ್ಯೂಟಿ ಅವ್ರದ್ದು. ನಮಗೆ ಕೇಳೋಂಥ ಹಕ್ಕು ನಮಗಿದೆ, ಅವ್ರು ನಮ್ಗೆ ಮಾಹಿತಿ ಒದಗಿಸ್ಕೊಡೋಂಥ ಹಕ್ಕಿದೆ. ಸೊ ಕೊಡಲಿ, ಆಮೇಲೆ ನಾವು ಅಫಿಡೇವಿಟ್ ಕೊಡ್ತೀವಿ. ಈಗ ಮನೆಗಳು ಉದಾಹರಣೆಗೆ, ನೀವು ಮೀಡಿಯಾ ಅವರೇ ಹೋಗಿದ್ರಿ, ಇಂಡಿಯಾ ಟುಡೇ ಅವರು ಯಾರೋ ನಾನು ನೋಡಿದೆ, ಒಂದೇ ಇದರಲ್ಲಿ 84 ಓಟು ಮಹದೇವಪುರದಲ್ಲಿ ಇತ್ತು. ಒಂದು ಮನೆಯಲ್ಲಿ, ಒಂದು ರೂಮಲ್ಲಿ 84 ಓಟು. ಇನ್ನೊಂದು ಬ್ರೀವಿರಿ ಎಷ್ಟು ಓಟು? 56 ಓಟು. ಏನು ತೆಗೆದುಕೊಂಡಿದ್ದಾರೆ ಅವರು? ಸರ್ಕಾರಕ್ಕೆ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಫೈಲ್ ಮಾಡಿದ ಬರ್ದಿಲ್ಲ, ಸರ್ಗೆ ಎಲ್ಲ ಆಕ್ಷನ್ ತಗೊಳ್ಳಿ ಅಂತ ಬರ್ದಿಲ್ಲ. ಅವ್ರೇನು ಆಕ್ಷನ್ ತಗೋಬೇಕಾಗಲ್ಲ, ನಾವು ಆಕ್ಷನ್ ತಗೊಳ್ಳಿ. ಬಟ್ ದೇ ಶುಡ್ ರೈಟ್ ಟು ಇಟ್. ನಾಳೆ ಬೆಳಗ್ಗೆ ಟ್ರಯಲ್ ಹೋದಾಗ ಯಾರು ಅದಕ್ಕೆ ಜವಾಬ್ದಾರರು? ಸೊ ಅದಕ್ಕೆ ಈಗ ಆಳಂದಲ್ಲಿ ನಾವು SIT ಫಾರ್ಮ್ ಮಾಡಿದ್ವು. ಅವ್ರೊಂದು ಕಂಪ್ಲೇಂಟ್ ಕೊಟ್ಟಿದ್ರು. ಆನ್ ದಿ ಬೇಸಿಸ್ ಆಫ್ ದಿ ಕಂಪ್ಲೇಂಟ್ ಸ್ಟಿಲ್ ದೇ ಡಿ ನಾಟ್ ಗಿವ್ ಅಸ್ ದಿ ಇನ್ಫಾರ್ಮೇಶನ್. ವಿ ಹ್ಯಾವ್ ಫೈಲ್ಡ್ ಅನ್ SIT ನೌ. ವಿ ಹ್ಯಾವ್ ಫೌಂಡ್ ಔಟ್. ಅಲ್ಟಿಮೇಟ್ಲಿ ಇಟ್ ಲೀಡ್ ಟು ಎ BJP. ಯಾರೋ ಹೊರಗಡೆ ರಾಜ್ಯದವರೆಲ್ಲ ಬಂದು ಇದನ್ನ ಫೋನ್ ತಗೊಂಡು ಫೋನ್ ನಂಬರ್ ಮಾಡಿ, ಆಮೇಲೆ ಇನ್ವೆಸ್ಟಿಗೇಷನ್ ಅಲ್ಲಿ ಪೇಪರಲ್ಲಿ ನೀವೇ ಬರೆದ್ರಿ 80 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಒಂದು ಹೋಟ್ಲ್ ಡೆವಿಲಿ ಮಾಡೋಕ್ಕೆ. ಅದಕ್ಕೆ ವಿ ಆರ್ ರೆಡಿ ಫಾರ್ ಎನಿಥಿಂಗ್. ನಮಗೆ ಇದು ನಾವು ಲಾಜಿಕಲ್ ಎಂಡ್ಗೆ ನಮಗೆ ಮೇಯ್ನು ಅವ್ರು ಯಾವ ಕಾರಣಕ್ಕೂ BJP ಏಜೆಂಟ್ ಅಂತ ವರ್ತನೆ ಮಾಡೋದಕ್ಕಿಂತ ನಮ್ಮ ಜನರನ್ನ ಜಾಗೃತಿ ಮೂಡಿಸ್ಬೇಕು, ನಿಮ್ಮ ಮತದಾರ ಹಕ್ಕನ್ನ ಬಿಡಬೇಕು. ಈಗ ನಾವು ಹೋರಾಟ ಶುರು ಮಾಡಿದ್ಮೇಲೆ ಅವರು SIR ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಿಹಾರಲ್ಲಿ 10 ದಿನ 12 ದಿನ ರಾಹುಲ್ ಗಾಂಧಿ ಅವರು ಬೀದಿ ಅಲ್ದ್ಬಿಟ್ರು ಜನಕ್ಕೆ ಜಾಗೃತಿ ಮೂಡಿಸೋಕ್ಕೋಸ್ಕರ. ಅದಕ್ಕೆ ನಾವು ಈ ಕೆಲಸ ಮಾಡ್ತಾ ಇದ್ವಿ. ಓಕೆ, ಇಲ್ಲಿ ನೆಕ್ಸ್ಟ್ ನೋಡ್ರಿ, ನಮ್ಮ ಪ್ರಯತ್ನ ನಾವು ಮಾಡ್ತೀವಿ, ಅವ್ರು ಮಾಡಲೇಬೇಕು. ಈಗ 300 ಜನ ಪಾರ್ಲಿಮೆಂಟ್ ಮೆಂಬರ್ಸ್, ಒಬ್ರು ಇಬ್ಬರಲ್ಲ, 300 ಜನ ಪಾರ್ಲಿಮೆಂಟ್ ಮೆಂಬರ್ಸು ಹೋಗಿ ದೆಹಲಿಲಿ ಚುನಾವಣಾ ಆಯೋಗ ಟೈಮ್ ತೆಗೆದುಕೊಂಡು ನಡ್ಕೊಂಡು ಹೋಗಿ ಕೊಟ್ಟಿದ್ದಾರೆ ರೆಪ್ರೆಸೆಂಟೇಷನ್. ಇವತ್ತವರೆಗೂ ಅದ್ರ ಬಗ್ಗೆ ಸುದ್ದಿ ಇಲ್ಲ. ಬರೀ ನಾವು ಬೇರೆ SIRನ ತಿರ್ಗಾ ಇಡೀ ಸ್ಟೇಟಲ್ಲಿ, ಇಡೀ ದೇಶದಲ್ಲಿ ನಾವು ಹೊಸದಾಗಿ ಸ್ಪೆಷಲ್ ರಿವಿಷನ್ ನಾವು ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ ಹೊರತು ಯಾರು ತಪ್ಪು ಮಾಡಿದ್ದಾರೆ ಅದ್ರ ಮೇಲೆ ಮಾಡ್ತಾರೆ. ಯಾಕೆಂದ್ರೆ ಯಾರು ಈಚೆಗೆ ಬರ್ತಾರೆ ಅನ್ನೋದು ಅವ್ರಿಗೂ ಕೂಡ ಅರಿವಿದೆ. ಅವ್ರೇನು ಅರಿವಿಲ್ಲ ಅಂತ ಏನಿಲ್ಲ, ಅರಿವಿದೆ. ಅದಕ್ಕೆ ನಾವು ವಿಲ್ ಡೂ ಅವರ್ ಬೆಸ್ಟ್. ಏನೆಲ್ಲ ಮಾಡೋಕ್ಕೆ ಸಾಧ್ಯ ಅದನ್ನು ಮಾಡ್ತೀವಿ. ಕೋರ್ಟ್ಗೆ ಯಾಕೆ ಹೋಗಿಲ್ಲ? ಕೋರ್ಟ್ಗೆ ಎಂತಕ್ಕೆ ಹೋಗ್ಬೇಕು? ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನ್ ಬಾಡಿ. ಅದಕ್ಕೆ ಫಸ್ಟ್ ಇನ್ಫಾರ್ಮೇಶನ್ ಲೆಟ್ ದೇ ಸರ್ಟಿಫೈ ಅಂಡ್ ಗಿವ್ ದ ರಿಪೋರ್ಟ್. ನಾವು ನಮ್ದು ಕೊಡ್ತೀವಿ. ನಾವು ನಮ್ಮ ಹತ್ರ ಇದೆ, ಯಾವುದೋ ಆಳಂದದ್ದು. ಈಗ ಅವರೇ ಕಂಪ್ಲೇಂಟ್ ಫೈಲ್ ಮಾಡಿದ್ರು, ಡೆಪ್ಟಿ ಕಮಿಷನರ್ ಫೈಲ್ ಮಾಡಿದ್ರು, ಅವರೇ ಮಾಡಿಸಿದ್ರು. ಅದ್ರ ಮೇಲೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಇಲ್ಲೆಲ್ಲ ನಮ್ಮ ಇದು KR ಪುರಂ ಕ್ಯಾಂಡಿಡೇಟ್ ಇದ್ದಾನೆ ಇಲ್ಲೇನೆ ಇವ್ರ ಕಾನ್ಸ್ಟಿಟ್ಯೂನ್ಸಿಲೇನೆ ಅಲ್ಲಿ ಅವರೇ ಫೈಲ್ ಮಾಡಿದ್ರು. ಅದನ್ನು ಕೂಡ ನಾವೆಲ್ಲ ದೊಡ್ಡದಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ. ನಾವೇನು ಸುಮ್ಮನೆ ಕೂತಿಲ್ಲ ನಾವು. ಓಕೆ, ನೆಕ್ಸ್ಟ್. Sir, you have AICC has not gone to the court and BJP has not filed any defamation case against this entire allegations being made. So there might be a perception battle. But how do you take this forward? Is it a perception awareness being created? Pardon, you remind your question again. So you have AICC has not gone to the court on this. The BJP has not gone to the court against you filing a defamation case. So it's a perception battle. But see, we are fighting this battle to save the constitution, to save the right. It is our duty. We want to convince the people of this country how this vote chori has happened. Any election, here also in Karnataka also, I know, I don't want to disclose things, how I safeguarded 15 lakh voters.
If I tell, there will be a big issue. I don't want to tell. I communicate to my leaders how they were trying to do in the last moment. Morning 4 o'clock they have deleted, which is in the order record. 4 o'clock morning, when the voter go to the voter list, then they tell that before the vote, they said that your vote is not here, it is in some other cause. The mother and the father vote is in some other vote. Like this, lot of things are there. Filing, where they file the defamation, that is a delay process. That is why the campaigning is going on from us. We want to educate our people. That is why we are taking up this BLA case. All over we are trying to see that BLA will be held in every booth. It is the duty of the BLO to take the BLA which the Constitution has provided. That is why in the next elections we want to set right this problem and tell that if at all if BJP is in power, it is in power due to vote chori. That is why we are telling you leave the power, let us go to the polls. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.